ತೆಪ್ಪ ತಗೊಂಡು ಹೋಗಿದ್ದಾರೆ. ಲೈಫ್ ಜಾಕೆಟ್ ಇಲ್ಲ, ಅದೇ ಭಯ ಆಗ್ತಾ ಇದೆ. ಅವ್ರಿದ್ರೆ ಯಾಕೆ ಹೋಗೋದ್ರು? ಅದೆಲ್ಲ ಸುಳ್ಳು ಇರುತ್ತೆ. ಅಯ್ಯೋ ದೇವ್ರೆ, ಇವರಿಬ್ರು ಯಾಕೆ ತೆಪ್ಪದಲ್ಲಿ ಹೋದ್ರು? ಅಜಿತಾ, ಹೇಗಾದ್ರೂ ಮಾಡಿ ಅವರಿಬ್ರನ್ನ ಕರ್ಕೊಂಡ್ ಬರೋದಕ್ಕೆ ಹೇಳು. ಜೋರಾಗಿ ಕರೆಯೋ. ಅಜಿತಾ, ಇಲ್ಲಿಂದ ಕೂಗಿದ್ರೆ ಈಗ ಇನ್ನೊಂದು ತೆಪ್ಪ ತರದ ಕೇಳು. ಅದ ಹೋಗೋಣ. ಅಯ್ಯೋ ರಮಣ, ನಾನು ಫೋನ್ ಮಾಡಿದ್ದೆ, ತೆಪ್ಪ ಓಡಿಸೋರಲ್ಲ ಊಟಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾವು ಕೂಗ್ತಾ ಇದೀವಿ. ಯಾರಾದವ್ರು ಇಷ್ಟು ಬೇಗ ಬಂದಿದ್ರ? ಅಶ್ವಿನಿಗೆ ಹೇಳಿದ್ದೆ ಯಾರು ಈ ಕಡೆ ಬರ್ದಿರೋದ್ರ ನೋಡ್ಕೊ ಅಂತ. ಅವಳಲ್ಲಿ ಕತ್ತೆ ಕಾಯ್ತಿದ್ದಾಳ. ಏನ್ ಮಾಡ್ಲಿ ಈಗ? ಪ್ಲಾನ್ ಡ್ರಾಪ್ ಮಾಡ್ಬಿಡ್ಲ? ಏನೋ ಭೂಮಿನ ಮುಗಿಸೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಸಿಗಲ್ಲ. ಈ ಚಾನ್ಸ್ ನಾನು ಮಿಸ್ ಮಾಡ್ಕೊಳ್ಳೇಬಾರ್ದು. ಎಲ್ಲರೂ ನಮ್ ಕಡೆ ಕೈ ಬೀಸ್ತಾ ಇದಾರೆ. ಅವನನ್ನ ಕರೀತಾ ಇದಾರೆ ಅನ್ಸತ್ತಮ್ಮ. ಯಾಕೋ ಎಲ್ರು ಗಾಬರಿಯಿಂದ ಕರೀತಾ ಇದಾರೆ ಅನ್ಸ್ತಾ ಇದೆ. ಬನ್ನಿ ನಾವು ವಾಪಸ್ ಹೋಗ್ಬಿಡೋಣ. ಹೌದಲ್ವಾ? ಬನ್ನಿ ಅಂತ ಕರೆದಂಗೆ ಅನಿಸ್ತದೆ. ಸರಿ ಹೋಗೋಣವಾ? ಏನಮ್ಮ, ವಾಪಸ್ ಹೋಗೋಣ. ಬೆಳಗ್ಗೆ ಅಂತ ಅತ್ತೆ ಮಕ್ಕಳು ಮಾವನ್ ಫೀಲಿಂಗ್ಸ್ ಅಲ್ಲಿ ಇದಾರೆ. ಇವ್ರು ಏನಕ್ಕೆ ಅವ್ರನ್ನ ಕರ್ಕೊಂಡು ಹೋದ್ರು? ತುಂಬಾ ಅಧಿಕ ಪ್ರಸಂಗಿ ಭೂಮಿ. ಯಾರು ಒಂದ್ ಮಾತು ಕೇಳಿದ್ರೆ ಏನೇನ ಯಾಕೆ ಕರ್ಕೊಂಡು ಹೋದವ್ರು? ಎಪ್ಪ ಏನಾದ್ರು ಮುಗಿಸ್ಕೊಂಡ್ರೆ ಏನ್ ಕತೆ? ಏನೇ ತಪ್ಪನಾದ್ರೂ ಭೂಮಿಯಿಂದನೇ ಆಗತ್ತೆ ಅಂತ ಜಡ್ಜ್ ಮಾಡ್ಬಿಡ್ತೀರಲ್ಲ ನೀವು? ಭೂಮಿ ಕರೆದ್ನು ಅಂತ ಹೋಗ್ಬಿಡಕ್ಕೆ ಧೈರ್ಯ ಚಿಕ್ಕ ಮಗುನ ಅವ್ರು ಒಪ್ಪಿದ್ರೆ ಹೋಗಕ್ಕಾಗದು. ಮಾತು ಭೂಮಿನ ಬ್ಲೇಮ್ ಮಾಡ್ಬೇಕು. ಸ್ವಲ್ಪ ಹೊಟ್ಟೆ ಪ್ರೆಸ್ ಮಾಡು. ನೀರಲ್ಲಿ ಆಚೆ ಬಂದ್ರೆ ಸರಿ ಹೋಗ್ತಾರೆ. ನೀನ್ ಯಾಕೆ ನೀಗೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ ಜೊತೆ ಏನು? ನಾನು ನಿಮ್ಗೆ ಫೋನ್ ಮಾಡಿದ್ದು ಇವನಿಲ್ಲ ಸರ್. ಇವನೇ ತೆಪ್ಪದಲ್ಲಿ ಇವ್ರನ್ನ ಕರ್ಕೊಂಡೋಗಿದ್ದು. ಲೈಫ್ ಜಾಕೆಟ್ ಇಲ್ಲ. ಪಾಪ ಈ ಹುಡುಗಿ ಪರಿಸ್ಥಿತಿ ಬಿದ್ದುಬಿಟ್ಲು. ಮೊದಲು ಹಾಕೊಂಡೋಗಿ ಸರ್ ಇವನ. ನೀವು ಅವರನ್ನ ಸ್ಟೇಷನ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಿ. ನೀರು ಬಿಟ್ಟಿದ್ದು ಆಕಸ್ಮಿಕ ಅಲ್ವಾ? ಇದೆಲ್ಲ ಈ ದೇವಿಯಾನಿ ಪ್ಲಾನ? ನಾನು ಒಂದ್ಸಲ ದುಡುಕಿದ್ದಕ್ಕೆ ರಮಣ್ ತನ್ನ ಜೀವನನೇ ಕಳ್ಕೊಳ್ಳೋ ಹಾಗಾಯ್ತು. ಈಗ ದೇವಿಯಾನಿ ಮೇಲೆ ಡೌಟ್ ಪಟ್ಟು ನಾನು ಅದೇ ತಪ್ಪನ್ನು ಮಾಡಬಾರ್ದು. ಇಷ್ಟು ಬೇಗ ಯಾವ ಒಂದು ಕನ್ಫ್ಯೂಷನ್ಗೂ ನಾನು ಬರಬಾರ್ದು. ಶ್ರವಣ್ಗೆ ಇವಳ ಮೇಲೆ ಡೌಟ್ ಬಂದಿದೆ. ಟೈಮ್ ಬಂದಾಗ ಇದನ್ನು ಉಪಯೋಗಿಸ್ಕೊಂಡು ನಾನು ಮನೆ ಸೇರ್ಕೋಬೇಕು. ಅಜಿತ, ನೀ ತಡ ಮಾಡೋದ್ ಬೇಡ ಕಣೋ. ನಾನು ಎದ್ದು ಹೋಗೋಣ. ಬಾ ಭೂಮಿ, ಭೂಮಿ ಇದೆಲ್ಲಮ್ಮ, ನಡಿ ಹೋಗೋಣ. ಈ ಕಷಾಯ ಕೊಡಿ. ಶೀತ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಕುಡಿ ಕುಡಿ.
ಒದ್ದಾಡ್ತಾ ಇದ್ದಿದ್ದನ್ನ ನೋಡಿ ನಮ್ ಉಸಿರೇ ನಿಂತೋಗಿತ್ತು. ಅಂಥದ್ರಲ್ಲಿ ನಿಮಗೆಷ್ಟು ಭಯ ಆಗಿರ್ಬೇಡ. ಅತ್ತೆ, ನೀರಲ್ಲಿ ಬಿದ್ದು ಒದ್ದಾಡ್ತಿದ್ದಿತ್ತಲ್ಲ, ನಾನ್ ಸತ್ಯ ಹೋಗ್ಬಿಡ್ತೀನಿ ಅನ್ಕೊಂಡಿದ್ದೆ. ನನ್ ಮೂಗು ಬಾಯಲೆಲ್ಲ ನೀರೋಗಿ ನನ್ ಉಸಿರಾಡೋದಕ್ಕೆ ಕಷ್ಟ ಆಗೋಗಿತ್ತು. ಅಪ್ಪ, ನೆನ್ಸ್ಕೊಂಡ್ರೆ ನನಗ್ ಭಯ ಆಗತ್ತೆ. ಇಷ್ಟೊಂದು ಭಯ ಇರೋರು ಹೇಳ್ದೆ ಕೇಳ್ದೆ ಏನಕ್ಕೆ ಹೋಗ್ಬೇಕಾಗಿತ್ತು? ಅದು ದೇವಿರಾಣಿ ಅಮ್ಮ ನನ್ ಬೇಡ ಬೇಡ ಅಂತ ಹೇಳಿದೆ. ಇವ್ರು ಹೋಗೋಣ ಹೋಗೋಣ ಅಂತ ಹಠ ಮಾಡಿದ್ರು. ಇದೆಲ್ಲ ಆಗಿತ್ತು ಆ ತೆಪ್ಪೆ ಉಳಿಸೋನು ಲೈಫ್ ಜಾಕೆಟ್ ಇಟ್ಕೊಂಡೇ ಇರೋದ್ರಿಂದ. ಸತ್ಯ ಅವ್ನ ಅರೆಸ್ಟ್ ಆಗಲ್ಲ. ಅಜಿತ್ ಕಮ್ಮಿ ಅಂದ್ರು 10 ವರ್ಷನಾದ್ರೂ ಸರಿ ಅವ್ನ್ ಜೈಲಲ್ಲಿ ಇರ್ಬೇಕು ಕಣು. ನೋಡಿ ಪಾಪ, ಲೈಫ್ ಜಾಕೆಟ್ ಇದ್ದಿದ್ರು ಈ ಇನ್ಸಿಡೆಂಟ್ ನಡೆಯೋದನ್ನ ತಪ್ಸಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸಿಕ್ದೆ ಬಿದ್ದೆ. ಅಂದ್ರೆ ಯಾರು ನಿಮ್ಮ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ನನಗೆ ಹೇಗೆ? ಅಯ್ಯೋ, ನಾನು ಎಲ್ಲಿ ಇರ್ಬೇಕಾದ್ರೆ ಭೂಮಿನ ಯಾರು ಕೊಲೆ ಮಾಡಕ್ ಸಾಧ್ಯ? ಸಾಯಿಸೋ ಉದ್ದೇಶದಿಂದ ಭೂಮಿನ ಹೇಳಿರ್ತಾಳು, ಹೇಗ್ ಸಾಧ್ಯ? ಅಲ್ಲಿ ನಾನಿದ್ದೆ, ಮತ್ತೆ ಗೌರಿತ ನಮ್ಮಿಬ್ಬರನ್ನ ಬಿಟ್ರೆ ಯಾರಿದ್ರಲ್ವಾ? ಪಾಪ ಓಡಿಸೋದ್ರಲ್ಲೇ ಬಿಸಿ ಇದ್ದ. ನಾನು ಭೂಮಿ ಪಕ್ಕನೇ ಇದ್ನಲ್ಲ, ಅಲ್ವಾ ಭೂಮಿ? ನಾನು ಕೈ ಹಿಡ್ಕೊಂಡೆ ಕೂತಿದ್ದೆ ಅಲ್ವಾ? ಅಂದ್ಮೇಲೆ ಯಾರು ಬಂದು ತಲಕ್ ಸಾಧ್ಯ ಅಂತೀನಿ. ಶುರುವಾಯ್ತು. ಈ ಸೊಳ್ಳೆ ಸಿಕ್ಕಾಕೊಂಡೆ ಸುತ್ತಲ್ಲ, ಹಾಗೆ ನನಗಂತೂ ಕಣ್ಣಿನ ಒಂಥರ ಗಿಡಗಿಡ ಆಗ್ಬಿಡ್ತು. ಆ ರಭಸಕ್ಕೆ ಬಹುಶಃ ಭೂಮಿಗೆ ಆ ಗಾಳಿಗೆ ಯಾರು ತಡೆದಂಗಾಗಿರ್ಬಿಡೆ ಅಂತ ಅನ್ಸಿರ್ಬೇಕು ಅಲ್ವಾ ಪುಟಿ? ಇರ್ಬೇಕು. ಒಂದ್ ವೇಳೆ ಆ ತೆಪ್ಪದವರು ತಡೆಯಿರ್ಬೇಕು ಅಂತ ಅನ್ಕೊಂಡ್ರು ಆ ಊರಲ್ಲಿ ಮತ್ಯಾರು ಶತ್ರುಗಳು ಇಲ್ಲ ಅಲ್ವಾ ಭೂಮಿಗೆ? ಆ ತೆಪ್ಪ ತಿರುಗಿದ ಫೋರ್ಸ್ಗೆ, ಆ ಬೀಳ್ತಿರೋ ಮೂಮೆಂಟ್ ಅಲ್ಲಿ ಆ ಗಾಳಿ ಫೋರ್ಸ್ಗೆ ಯಾರೋ ತಡೆದಂಗ ಆಗಿದೆ ಅನ್ಸುತ್ತೆ ನನಗೇನು. ಇಲ್ಲ, ನನಗೆ ಹಾಗೆ ಅನಿಸ್ತಿಲ್ಲ. ಭೂಮಿ ಮೇಲೆ ಇಷ್ಟು ದಿನ ಯಾವುದೇ ಅಟ್ಯಾಕ್ ನಡೀದೇ ಇರೋದನ್ನ ನೋಡಿ ದುಶ್ಮನು ಹೆದರ್ಕೊಂಡಿದ್ದಾನೆ ಅನ್ಕೊಂಡಿದ್ದೆ. ಇಲ್ಲ, ಇದು ಡೈರೆಕ್ಟ್ ಅಟ್ಯಾಕ್ ಮಾಡದೇ ಇದ್ರು ಖಂಡಿತ ತೆಗೆದುಕೊಂಡ್ರೆ ದುಡ್ಡು ಕೊಟ್ಟು ಮಾಡಿಸಿರ್ಬೋದು ಅನ್ಸುತ್ತೆ. ಮಾಡೋದಕ್ಕೆ ತಿಳಿದ್ರು ಅಂತ ಬಾಯ್ ಬಿಡ್ತಾನೆ. ನಾನೊಂದ್ಸಲ ಇದುವೇ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ SI ಹೇಳಿ ತೆಪ್ಪದವನಿಗೆ ಒಂಚೂರು ಚಾರ್ಜ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮಾಡ್ತೀನಿ. ನನ್ನ ಫೋನ್ ಆಚೆ ಇದೆ, ನಾನು ಫೋನ್ ಮಾಡ್ಬಿಟ್ಟು ಕಷಾಯ ಕೊಡಿ. ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಹಾಕೊಡ್ತಾರೆ, ಸಿಕ್ಕಾಪಟ್ಟೆ ಹೋಗ್ತಾರೆ. ಅದಕ್ಕೆ ಯಾಕೆ ತಂದು ಕೊಡ್ತೀನಿ. ಭೂಮಿ, ನೀನ್ ಬೇಗ ಕಷಾಯ ಕುಡಿಯಮ್ಮ, ತನಗಾಗ್ಬಿಡ, ನಾನು ನೋಡ್ಕೊತೀನಿ. ಬಾಯ್. ನನ್ನ ತಳ್ಳಿದ್ದು ಅಂತ ಹೇಳಿಬಿಟ್ರಲ್ಲ, ಅಜಿತ್ ತೆಪ್ಪದವನ್ ಸುದ್ದಿಗೆ ಹೋಗೋಕ್ಕೂ ಮುಂಚೆ ಅವನಿಗೆ ಬೇಲ್ ಕೊಡ್ಸಿ ಊರ್ ಬೆಳೆಸ್ಬೇಕು. ತೆಪ್ಪದಲ್ಲಿ ಹೋಗ್ಬೇಕು ಅಂತ ನಾನ್ ಹಠ ಮಾಡಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ದೇವಿಯಾನಿ ಅಮ್ಮ? ಸಾರಿ ಪುಟ್ಟಿ, ತೆಪ್ಪದಲ್ಲಿ ಹೋಗೋಣ ಬಾ ಅಂತ ನೀನೇ ಇನ್ಸಿಸ್ಟ್ ಮಾಡಿದ್ದು ಅಂತ ಅಜಿತ್ ಮುಂದೆ ಹೇಳ್ದೆ ಅಂತ ನೋಡ್ತಾ ಇದೀಯಾ? ಅಲ್ಲೇ ಹೇಳಿದ್ನಲ್ಲ, ನನ್ನಂತ ಬಿದ್ದ ಆಸೆಗೆ ಯಾಕೆ ಬೆಲೆ ಕೊಡ್ತಾರೆ ಅಂತ. ನನ್ ಖುಷಿಗೋಸ್ಕರ ಹೋಗಿತ್ತು ಅಂದ್ರೆ ಆಮೇಲೆ ಅಷ್ಟೇ. ಈಗ ಮನೆಯಲ್ಲಿ ನನಗೆ ನೆಲೆ ಬೆಲೆ ಇರಲ್ಲ. ನಾನು ಇದನ್ನ ಯೋಚನೆ ಮಾಡದೆ ಏನೇನೋ ತಿಳ್ಕೊಂಡ್ಬಿಟ್ಟೆ. ಅಮ್ಮ ಸಾರಿ ಅಮ್ಮ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೇನು ತೊಂದರೆ ಆಗಿಲ್ವಲ್ಲ? ನಂಗಷ್ಟೇ ಸಾಕು. ಆದ್ರೆ ನಿನಗೇನೂ ಆಗಿಲ್ವಲ್ಲ ಅನ್ನೋದೇ ಬೇಜಾರು. ನಿನ್ ಸಾವಿನ ಮುಹೂರ್ತಕ್ಕೆ ಇನ್ನೊಂದು ಅವಕಾಶಕ್ಕೋಸ್ಕರ ಕಾಯ್ಬೇಕಲ್ಲ ಅನ್ನೋದೇ ಬೇಸರ. ಬಿಸಿ ಬಿಸಿಯಾಗಿರೋಗೆ ಕೊಡಿ. ಶ್ರವಣನ್ ಮನಸ್ಸಲ್ಲಿ ದೇವ್ಯಾನಿ ಬಗ್ಗೆ ಅನುಮಾನದ ಬೀಜ ಉಟ್ಕೊಂಡಿದೆ. ಅದಕ್ಕೆ ನಾನು ನೀರು ಹಾಕಿ ಬೆಳೆಸ್ಬೇಕು. ದೇವ್ಯಾನಿನ ಜೈಲಿಗೆ ಕಳಿಸ್ಬೇಕು. ಆಗ ಪರ್ಮನೆಂಟ್ ಆಗಿ ನಾನೇ ಮನಸ್ವಿನಿ. ಅಪ್ಪ, ಏಕೆಂತ ತುಂಬಾ ಅನ್ಫಾರ್ಚುನೇಟ್ ಅಲ್ವಾ ಅಪ್ಪ? ಭೂಮಿಗೆ ಹೀಗಾಗಿತ್ತು.
ದೇವ್ಯಾನಿ ಚಿಕ್ಕಮ್ಮ ಹೇಗಪ್ಪ? ಹೇಗೆ ಅಂದ್ರೆ ಅಂದ್ರೆ ಅವ್ರ ಸ್ವಭಾವ ಹೇಗೆ ಅಂತ. ನಾನು ಇತ್ತೀಚೆಗೆ ಬಂದಿದ್ದೀನಿ, ನನ್ ಜೊತೆ ನಡ್ಕೊಳ್ಳೋದು ನೋಡಿದ್ರೆ ಒಳ್ಳೆ ಅನಿಸ್ತಾರೆ. ಭೂಮಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಅಮ್ಮ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಆದ್ರೂ ಅವ್ರಿಗೆ ಒಳಗೆ ಭೂಮಿ ಮೇಲೆ ದ್ವೇಷ ಇದೆ ಅನ್ಸುತ್ತೆ ಅಲ್ವಾ? ದೇವಿಯನಿಗೆ ಭೂಮಿ ಮೇಲೆ ದ್ವೇಷನ? ಯಾವ ಕಾರಣಕ್ಕೆ? ಅಂಜನಾ ಕಾರಣಕ್ಕೆ. ಅಂಜನಾ ಅಪ್ಲೋಡ್ ಹೋಗೋದಕ್ಕೆ ಕಾರಣನೇ ಭೂಮಿ ತಾನೆ. ಪಾಪ ಅಂಜು ಹೋದಾಗಿಂದ ಚಿಕ್ಕಮ್ಮ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಆ ಡಿಸ್ಟರ್ಬ್ ಮೈಂಡ್ ಅಲ್ಲೇ ಭೂಮಿನ ಬೇಕು ಅಂತ ಕೈಬಿಟ್ರ ಅಂತ. ಇಲ್ಲ ಅಂದ್ರೆ ತೆಪ್ಪಲಿದ್ದವರು 3 ಜನ, ಬಿದ್ದವ್ರು ಮಾತ್ರ ಒಬ್ರು ಅಂದ್ರೆ ಹೇಗೆ? ಮನಸ್ಸಿಗೆ ಮಾತು ಕೇಳ್ತಿದ್ರೆ ದೇವಿಯನಿ ಮೇಲಿನ ಡೌಟು ಬಲವಾಗ್ತದೆ. ಆದ್ರೂ ದುಡುಕಬಾರ್ದು. ಭೂಮಿನ ಹೆತ್ತು ಮಗಳಲ್ಲ, ನನಗೇನು ಅಲ್ಲ. ಹಾಗಂತ ಅವರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಬಾರ್ದು. ನಾನು ಸ್ವಲ್ಪ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದು. ಶ್ರೀರಂಗಪಟ್ಟಣಕ್ಕ ಯಾಕಪ್ಪ? ಒಂದು ಮುಖ್ಯವಾದ ವಿಷಯ ಇದೆ. ಈ ವಿಷಯ ನಿನ್ನಿಲ್ಲ ಇಟ್ಕೋ. ದೇವ್ಯಾನಿ, ನಿನ್ನ ಆಟಕ್ಕೆ ಇಷ್ಟು ಬೇಗ ಬ್ರೇಕ್ ಬೀಳುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನದು ಬಾಯ್ಬಿಟ್ಟ ಸರ್. ಅವನು 10 ವರ್ಷದಿಂದ ಇಲ್ಲೇ ತಪ್ಪ ನಡೆಸಿದ್ದಾನೆ. ಅವನು ಪ್ರೊಫೆಷನಲ್ ಕ್ರಿಮಿನಲ್ ಅಲ್ಲ. ಅವನ ಹೆಸರಲ್ಲಿ ಬೇರೆ ಏನು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿಲ್ಲ. ಲೈಫ್ ಜಾಕೆಟ್ ಮುಂದೆ ಇಟ್ಕೊತೀನಿ, ಬಿಟ್ಬಿಡಿ ಅಂತಿದ್ದಾನೆ ಸರ್. ಆದ್ರೂ ಲಾಕಪ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಗ್ಯಾಪ್ ಅಲ್ಲಿ ಒಂದ್ ಜೀವ ಹೋಗೋದಿತ್ತು, ಅದೇ ನಿಮ್ ವೈಫ್ದು. ಅದಕ್ಕೆ SP ಸಾಹೇಬ್ರ ಹತ್ರ ಇದನ್ನ ರಿಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಹಾಗಾಗಿ ಒಂದು ವಿಚಾರನ ಯಾಕೆ ಮಾಡ್ಕೊಳ್ಳಿ. ನನ್ನ ವೈಫ್ ಭೂಮಿ ಆಕಸ್ಮಿಕವಾಗಿ ನದಿಗೆ ಬಿದ್ದಿದ್ದಲ್ಲ, ಯಾರೋ ತಡೆದಿರೋದು. ವಾಟ್? ಮತ್ತೆ ಈ ವಿಷಯ ಆಗಲೇ ಹೇಳಿಲ್ವಲ್ಲ ಸರ್? ಆಕ್ಚುಲಿ ಈ ಇನ್ಸಿಡೆಂಟ್ ಎಲ್ಲ ಆಗಿದ್ರಿಂದ ಅವರು ಟೆನ್ಷನ್ ಅಲ್ಲಿ ಇದ್ರು. ಸೊ ಹಾಗಾಗಿ ಅವರು ಆ ಮೂಮೆಂಟ್ ಅಲ್ಲಿ ಹೇಳೋದಕ್ಕಾಗ್ಲಿಲ್ಲ. ಓಕೆ ಸರ್. ಅಂಡ್ ಒನ್ ಮೋರ್ ಥಿಂಗ್, ಈ ಇನ್ಸಿಡೆಂಟ್ ನಡೆದ ಜಾಗದಲ್ಲಿ CCTV ಏನಾರು ಇದೆಯಾ? ಇದೆ ಸರ್. ಲಾಸ್ಟ್ ಇಯರ್ ಅಲ್ಲಿ ಒಂದ್ 2-3 ಮ್ಯಾಟರ್ ಆಯ್ತು, ಅದಕ್ಕೆ CCTV ಹಾಕ್ಸಿದೀವಿ. ಬ್ರಿಲಿಯಂಟ್. ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನಾನೀಗ ಶ್ರೀರಂಗಪಟ್ಟಣಕ್ಕೆ ಬರ್ತೀನಿ. ನಾನು ಬರೋಷ್ಟರಲ್ಲಿ ಆ ಫುಟೇಜಸ್ ನೀವು ಕಲೆಕ್ಟ್ ಮಾಡೋದಕ್ಕಾಗತ್ತಾ? ಸರಿ ಸರ್. ಸೂಪರ್, ಥ್ಯಾಂಕ್ ಯು. ಓಕೆ ಸರ್. ಅಜಿತಾ, ಅಜಿತಾ, ಭೂಮಿ ನದಿ ಬೀಳೋಕ್ ಮುಂಚೆ ನಡೆದೊಂದು ವಿಷಯ ಹೇಳ್ಬೇಕು. ಹೇಳಿ ಸತ್ಯನ. ಶ್ರಾದ್ದ ನಡೆಯುವಾಗ ಭೂಮಿ ದೇವೇನಿಯವರ ಭುಜನ ಸಾಂತ್ವನ ಹೇಳೋ ರೀತಿ ಹಿಡ್ಕೊಂಡ್ರೆ ನೀವು ಮತ್ತೆ ಭೂಮಿನ ರೋಷಿಯಿಂದ ನೋಡ್ತಿದ್ರು. ಭೂಮಿನ ಬೇಕು ಅಂತಾನೆ ಪ್ಲಾನ್ ಮಾಡಿ ನದಿಗೆ ತಳ್ಳಿದ್ದಾರೆ. ಪೊಲೀಸ್ನವ್ರ ಮನೆಗೆ ಪೊಲೀಸ್ ಬಂದಿದ್ದಾರೆ, ಅರೆಸ್ಟ್ ಮಾಡೋದಕ್ಕಪ್ಪ. ಭೂಮಿನ ಕೊಲ್ಲೋದಕ್ಕೆ ಯಾರು ಪ್ರಯತ್ನ ಪಟ್ರು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಪೊಲೀಸ್ನವ್ರು. ಭೂಮಿನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಬೇರೆ ಯಾರು? ದೇವ್ಯಾನಿ